ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. $1 ಮಿಲಿಯನ್ ಪ್ರಶ್ನೆಗೆ ನಾಳೆ ಉತ್ತರ ಸಿಗೋದಕ್ಕಿದೆ. 7 ಹಂತಗಳಲ್ಲಿ ಮತದಾರ ಬರೆದಂತ ಭವಿಷ್ಯ ಪ್ರಕಟ ಆಗೋದಕ್ಕಿದೆ. ಬೆಳಗ್ಗೆ 8ರಿಂದ ಮತ ಎಣಿಕೆ ಶುರುವಾಗಲಿದ್ದು ಸಕಲ ಸಿದ್ಧತೆ ನಡೆದಿದೆ. ಇತ್ತ ರಾಜ್ಯದಲ್ಲಿ ವ್ಯಾಪಕ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಮಧ್ಯರಾತ್ರಿಯಿಂದ ಮದ್ಯ ಮಾರಾಟ ನಿಷೇಧಿಸಲಾಗಿದೆ. ಸಚಿವ ನಾಗೇಂದ್ರಗೆ ಟ್ರಬಲ್ ಡಬಲ್ ಆಗಿದೆ. ಎಸ್ಐಟಿ ಮುಂದೆ ಸಚಿವರ ಹೆಸರನ್ನೇ ಬಂಧಿತ ಪದ್ಮನಾಭ್ ಬಾಯ್ಬಿಟ್ಟಿದ್ದಾನೆ. ಸಚಿವರ ನಿರ್ದೇಶನದಂತೆ ಹಣ ಹೋಗಿದೆ ಅಂತ ಹೇಳಿದ್ದಾನೆ. ತೆಲಂಗಾಣ ಎಲೆಕ್ಷನ್ಗೆ ನಿಗಮದ ಹಣ ಎಟಿಎಂ ರೀತಿಯಲ್ಲಿ ಡ್ರಾ ಆಗಿದೆ ಅಂತ ಎಚ್ಡಿಕೆ ಬಾಂಬ್ ಸಿಡಿಸಿದ್ದಾರೆ. ಇತ್ತ ಪೊಲೀಸ್ ಕಸ್ಟಡಿಯಲ್ಲಿದ್ದರೂ ಕೂಡ ಪ್ರಜ್ವಲ್ಗೆ ಫಲಿತಾಂಶದ್ದೇ ಚಿಂತೆ. ರಿಸಲ್ಟ್ ಏನಾಗುತ್ತೋ ಏನೋ ಅನ್ನೋ ಕನವರಿಕೆ. ಇವತ್ತು ಅತ್ಯಾಚಾರದ ಆರೋಪಿಗೆ ನಡೆಯೋ ವೈದ್ಯಕೀಯ ಪರೀಕ್ಷೆ ಕೂಡ ಆಗಿದೆ. ಇತ್ತ ಭವಾನಿ ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಂತೂ ಇಂತೂ ಮುಂಗಾರು ಎಂಟ್ರಿ ಆಗಿದೆ. ದಕ್ಷಿಣ ಕರಾವಳಿ ಮಲೆನಾಡು ಭಾಗದಲ್ಲಿ ವರುಣನ ಅಭಿಷೇಕ ಆಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಜೂನ್ ತಿಂಗಳ ಮೊದಲ ದಿನದಲ್ಲಿ ಬಿದ್ದಂತ ಮಳೆ 133 ವರ್ಷದ ದಾಖಲೆಯನ್ನು ಮುಳುಗಿಸಿದೆ. ಹುನಗುಂದ 2 ಗ್ರಾಮಗಳಲ್ಲಿ ಮಳೆ ಇತಿಹಾಸ ಬರೆದಿದೆ. ಬೆಂಗಳೂರಲ್ಲಿ ನಿನ್ನೆ ಕಾಲಿಡಲು ಭಯ ಹುಟ್ಟಿಸಿದಂತ ಮಳೆ 120ಕ್ಕೂ ಅಧಿಕ ಮರಗಳನ್ನು ಬಲಿ ಹಾಕಿದೆ. 50ಕ್ಕೂ ಹೆಚ್ಚು ವಾಹನಗಳು ಜಖಮ್ಮಾಗಿದೆ. ಇತ್ತ ಮೈಸೂರು ಜಿಲ್ಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿದ್ರೆ ಯಾದಗಿರಿಯಲ್ಲಿ ವರುಣಾರ್ಭಟಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ವಿಜಯಪುರ ಬಳ್ಳಾರಿಯಲ್ಲೂ ಕೂಡ ಹಳ್ಳ ಕೊಳ್ಳಗಳು ತುಂಬಿ ಹರಿದಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.